ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಹೆಣ್ಣು ಪುರುಷನಿಗೆ ಸಮಾನಳಾಗಿ ಹೆಜ್ಜೆ ಇಡ್ತಾ ಇರೋ ಕಾಲ ಇದು. ಮನೆ ಕೆಲಸದ ಜೊತೆ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಸ್ಥಾನವನ್ನ ಗಿಟ್ಟಿಸಿಕೊಂಡು ಪುರುಷ ಪ್ರಧಾನ ದೇಶ ಅನ್ನೋ ಹಣೆಪಟ್ಟಿ ದೂರ ಮಾಡ್ತಾ ಇರೋ ಕಾಲ. ಐಟಿಯಿಂದ ಹಿಡಿದು ಸೈಂಟಿಸ್ಟ್ ಆಗೋವರೆಗೂ ಆಕೆಯು ತನ್ನದೇ ಭದ್ರ ಸ್ಥಾನ ಕಂಡುಕೊಂಡಿದ್ದಾಳೆ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ಅಂತ ಎಷ್ಟೇ ಗಂಟಲು ಹರಿದುಕೊಂಡ್ರು ಈ ಸಮಾಜ ಅದನ್ನ ಯಾವತ್ತೂ ಸಮಾನವಾಗಿ ನೋಡೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ಮುತ್ತು ಮಾಸ್ಟರ್ ಜೀವನ ಗಾಥೆಯೇ ಅಸಲಿ ಉದಾಹರಣೆ. ಹೌದು, ಮುತ್ತು ಮಾಸ್ಟರ್ ಅಂದ್ರೆ ಇವ್ರೆ. ಕಳೆದ 37 ವರ್ಷಗಳಿಂದ ಪುರುಷನ ಹಾಗೆ ಬದುಕು ಸಾಗಿಸ್ತಾ ಇರುವವರು. ಅರ್ಥ ಆಗ್ಲಿಲ್ಲ ಅಲ್ವಾ? ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ. ಈ ಮುತ್ತು ಮಾಸ್ಟರ್ ನೋಡೋದಕ್ಕೆ ಅವನು ಅಂತ ಅನಿಸಿದ್ರು ಅವನಲ್ಲ ಅವಳು. ಹಾಗಂತ ಹಾರ್ಮೋನ್ ಚೇಂಜಸ್ ಅಂದ್ಕೊಳ್ಬೇಡಿ. ಈ ಬದಲಾವಣೆಗೆ ಬಲವಾದ ಕಾರಣ ಇದೆ. ತಮಿಳುನಾಡಿನ ತೂತುಕುಡಿ ಬಳಿಯ ಒಂದು ಸಣ್ಣ ಹಳ್ಳಿಯಲ್ಲಿ ಪೆಚ್ಚಿಯಾಮಳ್ ಆಗಿ ಜನಿಸಿದ ಮುತ್ತು ಮಾಸ್ಟರ್ ಸುಮಾರು 37 ವರ್ಷಗಳ ಕಾಲ ಪುರುಷನಾಗಿ ಜೀವನ ಕಳೆದಿದ್ದಾರೆ. ಅದಕ್ಕೊಂದು ಬಲವಾದ ಕಾರಣ ಇದೆ ಅಂತ ನಾನು ಆವಾಗಲೇ ಹೇಳಿದ್ದೆ. ಆ ಕಾರಣ ಮದುವೆಯಾದ 15 ದಿನಕ್ಕೇನೆ ಆಕೆ ತನ್ನ ಪತಿಯನ್ನ ಕಳೆದುಕೊಳ್ತಾಳೆ. ಇದಾದ ಸ್ವಲ್ಪ ದಿನಕ್ಕೆ ತಾನು ಗರ್ಭಿಣಿ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾರೆ. ಆಗಲೇ ಅವರು ಸಮಸ್ಯೆಯನ್ನ ಎದುರಿಸೋದು. ಒಂಟಿ ಮಹಿಳೆ ಅಂತ ಗೊತ್ತಾಗಿದ್ದೇ ತಡ ಬೀದಿ ಕಾಮಣ್ಣರ ಕಾಟ ಶುರುವಾಗ್ಬಿಡತ್ತೆ. ಪೆಚ್ಚಿಯಮ್ಮಾಳ್ ಕೆಲಸಕ್ಕೆ ಹೋಗುವಾಗ ಬರುವಾಗ ಆಕೆಯನ್ನ ಕಾಡೋದಕ್ಕೆ, ಕಿರುಕುಳ ನೀಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲೂ ಒಬ್ಬ ಟ್ರಕ್ ಚಾಲಕ ಗಾಡಿ ಹತ್ತುವಂತೆ ಹೇಳಿ ಕಿರುಕುಳ ನೀಡ್ತಾರೆ. ಈ ಘಟನೆ ನಂತರ ಪೆಚ್ಚಿಯಮ್ಮಾಳ್ ತನ್ನನ್ನ ತಾನು ಕಾಮುಕರಿಂದ ತಪ್ಪಿಸಿಕೊಳ್ಳೋದಕ್ಕೆ ಗಂಡಸಿನ ವೇಷ ಹಾಕ್ತಾರೆ. ಮುತ್ತು ಮಾಸ್ಟರ್ ಆಗಿ ಬದಲಾಗ್ತಾರೆ. ಬಾಯ್ ಕಟ್ ಅನ್ನ ಮಾಡಿಸ್ಕೊಂಡು ಶರ್ಟ್ ಹಾಗೇನೆ ಧೋತಿ ಹಾಕಿ ಮುತ್ತು ಆಗಿ ಬದಲಾಗ್ತಾರೆ. ಶಾಕಿಂಗ್ ಅಂದ್ರೆ ಪುರುಷನಂತೆ ಬದಲಾದ ತಕ್ಷಣ ಆಕೆಗೆ ಮರ್ಯಾದೆ ಸಿಗತ್ತೆ, ಘನತೆ ಸಿಗತ್ತೆ. ಕುಕಿಂಗ್ ಕೆಲಸ ಮಾಡ್ತಾರೆ, ಕೃಷಿ ಕಾರ್ಮಿಕನಾಗಿಯೂ ದುಡಿತಾರೆ. ಆದ್ರೆ ಎಲ್ಲೂ ಭಯದ ವಾತಾವರಣ ಸೃಷ್ಟಿಯಾಗೋದೇ ಇಲ್ಲ. ಜೊತೆಗೆ ತಾನು ಪುರುಷ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಬೀಡಿ ಸೇದೋದನ್ನ ಮುತ್ತು ಅಭ್ಯಾಸ ಮಾಡ್ಕೊಳ್ತಾರೆ. ಮುತ್ತು ಮಗಳಿಗೆ ಈ ಸೀಕ್ರೆಟ್ ಗೊತ್ತಿರುತ್ತೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಅವಳ ಊರಿನವರೆಲ್ಲ ಮುತ್ತು ಅಂತಲೇ ಅವರನ್ನ ಕರೀತಿರ್ತಾರೆ. ಅವರಲ್ಲಿ ಯಾವುದು ಅನುಮಾನ ಇರೋದಿಲ್ಲ. ಅಚ್ಚರಿ ಅಂದ್ರೆ ಒಂದಲ್ಲ ಎರಡಲ್ಲ ಸತತ 37 ವರ್ಷ ಪೆಚ್ಚಿಯಮ್ಮಾಳ್ ಮುತ್ತು ಮಾಸ್ಟರ್ ಆಗಿ ಜೀವನ ಸಾಗಿಸುತ್ತಾರೆ. ಮಗಳ ಮದುವೆ ಮಾಡಿದ ನಂತರವೂ ಕೂಡ ಮುತ್ತು ಆಗಿರೋದಕ್ಕೆ ಆಕೆ ಬಯಸಿದ್ರು. ತಾವು ಮಾಡಿದ ಒಂದು ಐಡಿಯಾದಿಂದ 37 ವರ್ಷಗಳ ಕಾಲ ಯಾವುದೇ ಕಿರುಕುಳ ಇಲ್ಲದೆ ನೆಮ್ಮದಿಯಾಗಿ ಮುತ್ತು ಮಾಸ್ಟರ್ ಮಗಳ ಜೊತೆ ಜೀವನ ಮಾಡಿದ್ರು. ಎಲ್ಲ ಅಡೆತಡೆ ವಕ್ರದೃಷ್ಟಿಗಳಿಂದ ತಮ್ಮನ್ನ ತಮ್ಮ ಮಗಳನ್ನ ಬಚಾವ್ ಮಾಡಿದ್ರು. ಅವರ ಪ್ರಯತ್ನ ಮೆಚ್ಚತಕ್ಕದೆ. ಆದ್ರೆ ಇದು ಸಮಾಜದಲ್ಲಿರೋ ಕೊಳಕು ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ ಅಲ್ವಾ? ಹೆಣ್ಣಾಗಿ ಬಾಳೋದು, ಗಂಡಿನ ಆಸರೆ ಇಲ್ಲದೆ ಬಾಳೋದು ಇವತ್ತಿಗೂ ಈ ಸಮಾಜದಲ್ಲಿ ಸುರಕ್ಷಿತವಲ್ಲ ಅನ್ನೋದನ್ನ ಮುತ್ತು ಮಾಸ್ಟರ್ ಲೈಫ್ ಸ್ಟೋರಿ ಹೇಳ್ತಾ ಇದೆ. ಇದು ದುರಂತ ಅಲ್ವಾ? ಭಾರತದಂತಹ ಪ್ರಜಾಪ್ರಭುತ್ವ ಇರೋ ದೇಶದಲ್ಲಿ ಇಲ್ಲಿರೋ ಎಷ್ಟೋ ಮನಸ್ಥಿತಿಗಳಲ್ಲಿ ಇನ್ನೂ ಪ್ರಭುತ್ವ ಬೆಳೆದಿಲ್ಲ ಅನ್ನೋ ನಗ್ನ ಸತ್ಯವನ್ನ ಮುತ್ತು ಮಾಸ್ಟರ್ ಲೈಫ್ ಸ್ಟೋರಿ ಹೇಳ್ತಾ ಇದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.